ಒಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ನನಗೆ ಸಹಜ ಕುತೂಹಲಗಳು, ಕೆಲವು ಆರ್ಥಿಕ ವಿಷಯಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ, 4 ಜನರಿಂದ ತಿಳ್ಕೊಳ್ಳೋಕ್ಕೆ, ನನಗೆ ಗೊತ್ತಿರೋದೊಂದಷ್ಟು ಹೇಳ್ಕೊಳ್ಳಿಕ್ಕೆ, ಎಲ್ಲ ಗೊತ್ತು ಅಂತಲ್ಲ, ಗೊತ್ತಿರೋಷ್ಟು. ಇದರ ನಡುವೆ ಒಂದು ವಾರ್ ಶುರುವಾಗಿದೆ ಇವತ್ತು. ಏನು ಆ ವಾರ್ ಅಂತ ಹೇಳಿದ್ರೆ ಶ್ವೇತಪತ್ರ ವರ್ಸಸ್ ಕಪ್ಪು ಪತ್ರ. ಕಪ್ಪು, ಬ್ಲ್ಯಾಕ್ ವರ್ಸಸ್ ವೈಟಲ್ಲಿ ನಾವೇನು ಮಾಡಿದ್ದೀವಿ ಅಂತ ಒಂದು ಆಡಳಿತಾರೂಢ ಸರ್ಕಾರ ಒಂದು ಕಡೆ ಮಾತಾಡಿದ್ರೆ, ಇನ್ನೊಂದು ಕಡೆ ವಿರೋಧ ಪಕ್ಷ ಅವರೊಂದು ಕಡೆ ಮಾತಾಡ್ತಾ ಇದ್ದಾರೆ. ನೀವೇನೇನು ಮಾಡಿದಿರಿ ಹೇಳ್ರಿ, ಪೆಟ್ರೋಲ್ ಏನು ಮಾಡಿದ್ರಿ, ಡೀಸೆಲ್ ಏನು ಮಾಡಿದ್ರಿ, IT, ED, CBI ಏನು ಮಾಡ್ಕೊಂಡು ಕೂತಿದ್ದೀರಿ. ನಮ್ಮ ಕಾಲದಲ್ಲಿ ನಮ್ಮ ಗೊಂಬೆ ಅಂತ ಮಾತಾಡ್ತಾ ಇದ್ರಿ CBIನ, ನಿಮ್ಮ ಕಾಲದಲ್ಲಿ ಏನು ಮಾಡ್ಕೊಂಡಿದ್ದೀರಿ, ನಾವು ಲೆಕ್ಕ ಬಿಡೋಣವಾ, ಎಷ್ಟು ರೇಡ್ಗಳಾಗಿದೆ, ಯಾವ ಪಕ್ಷದವ್ರ ಮೇಲಾಗಿದೆ, ಯಾವ ನಾಯಕರ ಮೇಲಾಗಿದೆ, ನಾವು ಮಾತಾಡೋಣ ಅಂತ ಅವರು ಒಂದು ಕಡೆ ಶುರು ಮಾಡ್ಕೊಂಡಿದ್ದಾರೆ. ನನ್ನ ಇಡೀ ಕನ್ಸರ್ನ್ ಇರೋದಿಲ್ಲಿ ಇವೆರಡು ಪಾರ್ಟಿಗಳು, ಇವರು ಇರ್ತಾರೆ, ಇಲ್ಲ ಇನ್ನೊಬ್ರು ಇರ್ತಾರೆ, ಇಷ್ಟೇ ತಾನೇ. ಯಾರಿಗೊಬ್ರು ಓಟ್ ಹಾಕ್ತೀವಲ್ವೇನ್ರಿ ನಾವು, 3 ಜನ ಕ್ಯಾಂಡಿಡೇಟೋ 30 ಜನದಲ್ಲೂ ಒಬ್ಬನ ಆರಿಸ್ತೀವಿ ನಾವು, ಇಲ್ಲ ಇವರಿರಬೇಕು ಅಲ್ಲ ಅವರಿರಬೇಕು. ನಮ್ಮ ಇಡೀ ಕನ್ಸರ್ನ್ ಆಗಬೇಕಾಗಿರೋದೇನು ಅಂತ ಹೇಳಿದ್ರೆ ಜನಗಳ ಜೀವನ ಮಟ್ಟ ಏನಾಯಿತು ಅಂತ. ಜನಗಳ ಜೀವನ ಮಟ್ಟ ಏನಾಯಿತು ಅಂತ. XYZ ಆದರೂ ಇರಲಿ, ABC ಆದರೂ ಇರಲಿ, ಅಧಿಕಾರದಲ್ಲಿ ಯಾರಾದರೂ ಇರಲಿ, ಜನಗಳ ಜೀವನ ಮಟ್ಟಕ್ಕೆ ಇವರ ಕಾಂಟ್ರಿಬ್ಯೂಷನ್ ಏನು ಅಂತ ಹೇಳಿ, ಇದರ ನಡುವೆ ನಾನೇನು ಮಾಡಿದ್ದೆ ಅಂತ ಹೇಳಿ ಒಂದು ಗ್ರಾಫ್ ಕೊಡೋಕ್ಕೆ ಅಥವಾ ಒಂದಷ್ಟು ಅಂಕಿಅಂಶಗಳು ಕೊಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಅಂಕಿಅಂಶಗಳ ಕಥೆ ಬಂದಾಗ ಮಾನದಂಡಗಳು ಕೂಡ ಅಷ್ಟೇ ಇಂಪಾರ್ಟೆಂಟು. ಮಾನದಂಡಗಳು ಅಂಕಿ ಸಂಖ್ಯೆನೇ ಎಲ್ಲನಾ, ಬರೀ ನಂಬರೇ ಎಲ್ಲನಾ. ಹೌದಪ್ಪ, ಒಬ್ಬ ವಿದ್ಯಾರ್ಥಿ ಹೇಗೆ ಓದಿದ್ದಾನೆ ಅಂತ ನಾವು ಅಳೆಯೋದು ಹೇಗೆ ಅಂದರೆ ಅವ್ನು ಮಾರ್ಕ್ಸ್ ಕಾರ್ಡ್ ಮೇಲೆ ಅಂತ ಇಟ್ಕೊಳ್ಳೋಣ. ಮಾರ್ಕ್ಸ್ ಕಾರ್ಡ್ ಮಾನದಂಡಗಳು ಒಂದು ಪಾರ್ಟಿ ಹೇಳ್ಬೋದು, 47ನಲ್ಲಿ 3 ವಿಮಾನ ಇತ್ತು, ನಾವು ಅಧಿಕಾರದಿಂದ ಇಳಿಬೇಕಾದ್ರೆ ಒಂದು ಸೈನ್ಯನೇ ಮಾಡಿದ್ವಿ, ನಾವು ಒಂದಷ್ಟು ಏರ್ಪೋರ್ಟ್ ಮಾಡಿದ್ವಿ, ಕನ್ಸಿಡರ್ ಮಾಡಿ ಅದನ್ನು ಅಂತ ಕೇಳ್ಬೋದೊಬ್ಬರು. 47ನಲ್ಲಿ ಎಷ್ಟು ವಿಮಾನ ಇತ್ತು ಈ ದೇಶದಲ್ಲಿ, 47ನಲ್ಲಿ ಎಷ್ಟು ಶಿಕ್ಷಣ ಸಂಸ್ಥೆಗಳಿದ್ವು, 47ನಲ್ಲಿ ಎಷ್ಟು ಆರೋಗ್ಯ ಸಂಸ್ಥೆಗಳಿದ್ವು, 47ನಲ್ಲಿ ಎಷ್ಟು ಅಣೆಕಟ್ಟೆ ಇದ್ವು, 47ನಲ್ಲಿ ಎಷ್ಟು ಲಸಿಕೆಗಳನ್ನು ನಾವು ಕೊಡ್ತಾ ಇದ್ವಿ ಹೇಳಿ 70 ವರ್ಷ ಆದಮೇಲೆ 70 ಅವರೊಂದು ಲೆಕ್ಕ ಕೊಡಬಹುದು. ನಿರಂತರವಾಗಿ ಒಂದಷ್ಟು ಇಂಪ್ರೂವ್ ಆಗ್ತಾ ಇರುತ್ತೆ. ನಮ್ಮ ರಾಜ್ಯನ ಕನ್ಸಿಡರ್ ಮಾಡಿಕೊಂಡ್ರೆ 5 ವರ್ಷಗಳ ಹಿಂದಿನ ಟೋಟಲ್ ಬಜೆಟ್ನ ವ್ಯಾಲ್ಯೂ, ಒಟ್ಟು ಬಜೆಟ್ನ ಗಾತ್ರ ಅಥವಾ ಮೌಲ್ಯ ಅದೆಷ್ಟಿತ್ತು ಅಂತ ಕನ್ಸಿಡರ್ ಮಾಡಿಕೊಂಡು 2 ಲಕ್ಷ ಕೋಟಿ ಇತ್ತು, 1 ಲಕ್ಷ ಕೋಟಿ ಇತ್ತು, 1.5 ಲಕ್ಷ ಕೋಟಿ ಇತ್ತು, 3.5 ಲಕ್ಷ ಕೋಟಿವರೆಗೂ ಬಂದಿದ್ದೀವಿ ಇವತ್ತು. ನೋಡಿ ಬಜೆಟ್ ಗಾತ್ರ ಹೆಂಗೆ ಮಾಡಿದ್ದೀವಿ, ಇದೇ ಅದ್ಭುತ ನಾವು ಹೇಳಲಿಕ್ಕೆ ಬರುತ್ತಾ? ಇನ್ಫ್ಲೇಷನ್ ಲೆಕ್ಕ ಹಾಕೋದು ಯಾರು? ಹಣದ ಮೌಲ್ಯ ದಿನೇ ಕ್ಷೀಣಿಸ್ತಾ ಬರುತ್ತಲ್ಲ, ರೂಪಾಯಿಯ ಮೌಲ್ಯ, ಅದನ್ನ ಯಾರು ಲೆಕ್ಕ ಹಾಕಬೇಕು? 10 ವರ್ಷಗಳ ಹಿಂದೆ ಇದ್ದಂತಹ ₹1 ವ್ಯಾಲ್ಯೂ 15-10 ವರ್ಷಗಳಾದ ಮೇಲೆ ಅದೆಷ್ಟು ಬಂದಿದೆ, ಅದನ್ನ ಯಾರು ಲೆಕ್ಕ ಹಾಕಬೇಕಲ್ವಾ? ಜೊತೆಗೆ ಸೋಷಿಯಲ್ ವೆಲ್ಫೇರ್, ಈ ಒಂದು ಸುಧಾರಣೆಗಳು ಯಾವತ್ತೂ ಜನಗಳ ಬದುಕಲ್ಲಿ ಪ್ರತಿಫಲನ ಆಗಬೇಕದು. ಎಸ್, ನನಗೇನೋ ಸಿಕ್ಕಿದೆ, ಐ ಆಮ್ ಹ್ಯಾಪಿ, ಇದು ಚೆನ್ನಾಗಿದೆ ಮತ್ತು ಬರಬೇಕು. ಬರೀ ಅಂಕಿ ಸಂಖ್ಯೆಯಲ್ಲಿ ನಾವು ಮಾತಾಡ್ತಾ ಇದ್ದೀವಾ? ಅಂಕಿ ಸಂಖ್ಯೆಯಲ್ಲಿ ಹೋದರೂ ಕೂಡ ಒಂದಷ್ಟು ನ್ಯೂನತೆಗಳು ಇಲ್ಲಿ ಕಾಣಿಸಬಹುದು. ಏನೇನಿದೆ ಇವರು ಶ್ವೇತಪತ್ರದ ಕಥೆ ಏನು, ಕಪ್ಪು ಪತ್ರದ ಕಥೆ ಏನು,